ಸಚಿವರ ಪಟ್ಟಿ ಫೈನಲ್ ಬೆನ್ನಲ್ಲೇ ಅಸಮಾಧಾನ ಸ್ಫೋಟಗೊಂಡಿದೆ. ರಾಯಚೂರು ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿರತಕ್ಕಂಥದ್ದು. ಹಂಪನಗೌಡ ಬಾದರ್ಲಿ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರಿನಲ್ಲಿ ತನ್ವೀರ್ ಸೇಠ್ ಬೆಂಬಲಿಗರಿಂದಲೂ ಕೂಡ ಅಸಮಾಧಾನ ವ್ಯಕ್ತ ಆಗಿದೆ. ಸಚಿವರ ಪಟ್ಟಿ ಫೈನಲ್ ಬೆನ್ನಲ್ಲೇ ಈಗ ರಾಜ್ಯದ ಒಂದು ಇಷ್ಟು ಕಡೆ ಸರ್, ಈಗ ಹಿರಿಯರಿಗೆ ಒಂದಿಷ್ಟು ಜನಕ್ಕೆ ಸಚಿವ ಸ್ಥಾನ ಮಿಸ್ ಆಗಿದೆ, ಏನ್ ಹೇಳ್ತೀರಾ? ಅದು ಒಂದು ದೊಡ್ಡ ದೊಡ್ಡ ಸಮಾಜಗಳು ಒಬ್ಬರಲ್ಲೊಬ್ರು ಕೊಟ್ಟಿರ್ತಾರೆ, ಅದು ಅವ್ರಿಗೆ ಸೇರಿ ವಿಚಾರ. ಓಕೆ ಸರ್, ಆಲ್ ದ ಬೆಸ್ಟ್ ಸರ್. ಇದಿಷ್ಟು ಪುಟ್ಟರಂಗ ಶೆಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಧ್ರುವರಾಜ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು. ಈಗ ಒಂದಿಷ್ಟು ಜನ ಕೇಳ್ತಾ ಇರತಕ್ಕಂಥ ಪ್ರಶ್ನೆಗಳು, ಈಗ ಏನೋ ಒಂದು ಪಟ್ಟಿ ಬಿಡುಗಡೆ ಆಯ್ತು, ಆ ಒಂದು ಪಟ್ಟಿ ಬಿಡುಗಡೆ ಆದ ನಂತರ ದಿಢೀರಂತ ಒಂದು ಟ್ವಿಸ್ಟ್ ನೋಡ್ಬೋದು ನಾವು. ಒಂದಿಷ್ಟು ಹೆಸರುಗಳನ್ನ ಚೇಂಜ್ ಮಾಡ್ತಾರೆ. ಸೊ ಇದಾದ ನಂತರ ಒಂದಿಷ್ಟು ಪ್ರಶ್ನೆಗಳು ಈಗ ಹುಟ್ಕೊಂಡಿದೆ. ಸಂಪುಟದಲ್ಲಿ ಸ್ಥಾನ ಪಡೆದಿರ್ತಕ್ಕಂಥ ಕೆಲವು ನಾಯಕರ ಬಗ್ಗೆ ಹಿಂದೆ ವಿವಿಧ ಆರೋಪಗಳು ಕೇಳಿ ಬಂದಿದ್ವು ಅನ್ನುವಂಥ ವಿಚಾರವನ್ನು ಕೂಡ ಒಂದು ಕಡೆ ಜನ ಕೂಡ ಕೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ವಿಪಕ್ಷಗಳು ಕೂಡ ಪ್ರಸ್ತಾಪಿಸ್ತಾ ಇದೆ. ಈ ಆರೋಪಗಳ ಬಗ್ಗೆ ಸಂಬಂಧಪಟ್ಟವರು ತಮ್ಮ ಸ್ಪಷ್ಟನೆಗಳನ್ನ ನೀಡಿರಬಹುದು ಅಥವಾ ಪ್ರಕರಣಗಳನ್ನ ಕಾನೂನು ಪ್ರಕ್ರಿಯೆ ಅಲ್ಲಿ ಇರಬಹುದು ಅಂತ ಕೂಡ ಹೇಳಿರಬಹುದು. ಆದ್ರೂ ಕೂಡ ಇಂತಹ ಒಂದು ಸಂದರ್ಭದಲ್ಲಿಯೇ ಸಚಿವ ಸ್ಥಾನ ನೀಡಿರುವುದಕ್ಕೆ ಸರ್ಕಾರ ಯಾವ ರೀತಿಯ ಒಂದು ಸಂದೇಶ ನೀಡಲು ಬಯಸ್ತಿದೆ, ಅದು ಕೂಡ ಮುಖ್ಯವಾಗಿ ನಾವು ಗಮನಿಸಬೇಕು ಅನ್ನುವಂಥ ಈ ಒಂದು ಪ್ರಶ್ನೆಗಳು ಏನಿದ್ದಾವೆ. ಈ ಪ್ರಶ್ನೆಯನ್ನ ವಿರೋಧ ಪಕ್ಷಗಳು ಹಾಗೂ ಕೆಲ ರಾಜಕೀಯದಲ್ಲಿ ಇರತಕ್ಕಂಥ ಒಂದಿಷ್ಟು ಜನ ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಸ್ ನೀವು